ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಳಗೆ ವಾಸ ಮಾಡಲು ಬನ್ನಿರಿ. ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ, ಅಗ್ನಿಯಿಂದ ಪರಿಶುದ್ಧಗೊಳಿಸಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 9ನೇ ಅಧ್ಯಾಯ. ಇದರ ಹೆಡ್ಡಿಂಗ್ ನೋಡುವುದಾದರೆ, ದೈವ ಮುದ್ರೆ ಇಲ್ಲದವರಿಗೆ ಚಿತ್ರಹಿಂಸೆ. ದೇವರ ಮುದ್ರೆ ಇಲ್ಲದವರಿಗೆ ಅಂದರೇನು? ದೇವರು ಯಾರನ್ನ ದೇವರ ಮುದ್ರೆಯಿಂದ ಒತ್ತಿಸಲ್ಪಟ್ಟಿರುತ್ತಾರೋ ಅವರನ್ನ ದೇವರೇ ಸಂರಕ್ಷಣೆ ಮಾಡುವವರಾಗಿದ್ದಾರೆ. ಆಮೆನ್. ಆದರೆ ನಾವು ಆ ದೇವರ ಮುದ್ರೆಯಿಂದ ಒತ್ತಿಸಲ್ಪಟ್ಟಿದ್ದೇವಾ ಎಂಬುದನ್ನು ಮತ್ತೊಮ್ಮೆ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ಯಾರೆಲ್ಲ ದೇವರ ಮುದ್ರೆ ಒತ್ತಿಸಿಕೊಂಡಿರುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ. ದೇವರ ಮುದ್ರೆ ಇಲ್ಲದವರಿಗೆ ಚಿತ್ರಹಿಂಸೆಯ ಕಾಲಗಳು ಬರಲಿದೆ ಎಂಬುದಾಗಿ. ಇಲ್ಲಿ ದೇವರು ತನ್ನ ಜನರನ್ನು ಗುರುತಿಸಲು ಒಂದು ಮುದ್ರೆಯನ್ನು ಹಾಕುತ್ತಾರೆ. ಅದೇ ರೀತಿ ಸೈತಾನನು ತನ್ನ ಜನರನ್ನು ಗುರುತಿಸಲು ಅವರ ಮೇಲೆ ಒಂದು ಮುದ್ರೆಯನ್ನು ಹಾಕುತ್ತಾನೆ ಎಂದು ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅದನ್ನು ಆ ಚಾಪ್ಟರ್ ನಾವು ಸ್ಟಡಿ ಮಾಡುವಾಗ ಧ್ಯಾನಿಸೋಣ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಆಕಾಶದಿಂದ ಭೂಮಿಗೆ ಬಿದ್ದಿದ್ದ ಒಂದು ನಕ್ಷತ್ರವನ್ನು ಕಂಡೆ. ಪಾತಾಳ ಕೂಪದ ಬೀಗದ ಕೈಯನ್ನು ಅವನಿಗೆ ಕೊಡಲಾಗಿತ್ತು. ಪಾತಾಳ ಕೂಪ, ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕ, ಪಾತಾಳ ಕೂಪ, ಅದರ ಬೀಗದ ಕೈಯನ್ನು ಅವನಿಗೆ ಕೊಡಲಾಗಿತ್ತು. ಈ ಬೀಗದ ಕೈ ಅನ್ನುವಾಗ ಪ್ರಭು ಯೇಸು ಪೇತ್ರನಿಗೆ ನುಡಿದರು, ಇಗೋ ಸ್ವರ್ಗಲೋಕದ ಬೀಗದ ಕೈಯನ್ನು ನಿನಗೆ ಕೊಡುತ್ತೇನೆ. ಮತ್ತಾಯ 16:18 ಮೇಲ್ಪಟ್ಟು ನಾವು ನೋಡ್ತೇವೆ. 16ರಿಂದ ಪಾತಾಳದ ಶಕ್ತಿ ಅದನ್ನೆಂದಿಗೂ ಜಯಿಸಲಾರದು ಎಂದು. ಪ್ರೇಸ್ ದ ಲಾರ್ಡ್. ಅದೊಂದು ವಾಕ್ಯ ಓದುವ, ಆ ವಾಕ್ಯ ಓದುವ ಸಮಯದಲ್ಲಿ ಆ ವಾಕ್ಯದ ಅಭಿಷೇಕ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡಲಿ. ಯೇಸುವೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಆದ ಕಾರಣ ದೇವರ ಮಕ್ಕಳು ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತಾಯನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಚನ 16-18. ನಾನು ನಿನಗೆ ಹೇಳುತ್ತೇನೆ ಕೇಳು, ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿ, ಪಾತಾಳ ಲೋಕ ಇದೆ, ಅದಕ್ಕೊಬ್ಬ ಅಧಿಕಾರಿ ಇದ್ದಾನೆ. ಅದರ ಶಕ್ತಿ ಧರ್ಮಸಭೆಯನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸ್ವರ್ಗ ಸಾಮ್ರಾಜ್ಯದ ಕೀ ಪ್ರಭು ಯೇಸು ತನ್ನ ಶಿಷ್ಯನಾದ ಪೇತ್ರನಿಗೆ ಕೊಟ್ಟರು, ಹೌದಲ್ವಾ? ಪಾತಾಳ ಲೋಕದ ಶಕ್ತಿ ಧರ್ಮಸಭೆ ದೇವರ ಮಕ್ಕಳನ್ನು ಎಂದಿಗೂ ಜಯಿಸಲಾರದು. ಅದಕ್ಕೆ ಅಪೋಸಿಟ್ ಆಗಿ ಪಾತಾಳ ಲೋಕದ ಬೀಗದ ಕೈಯನ್ನ ಒಬ್ಬ ದೂತನಿಗೆ ಕೊಡಲಾಗಿತ್ತು. ಅವನು ಆ ಕೂಪದ ಮುಚ್ಚಳವನ್ನು ತೆರೆದನು. ಅದರೊಳಗಿಂದ ದಟ್ಟ ಹೊಗೆ ದೊಡ್ಡ ಕುಲುಮೆ ಒಂದರಿಂದ ಬರುತ್ತಿರುವಂತೆ ಮೇಲೇರಿತು. ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ನೋಡಿದ್ರೆ ಆ ಹೊಗೆ ಮೇಲೆ ಏರಿ ಬರುವಾಗ ಆ ಸ್ಥಳವೆಲ್ಲ ಕಪ್ಪಗೆ ಕಾರ್ಗತ್ತಲು ತುಂಬಿದ ಹಾಗೆ ದಟ್ಟವಾದ ಹೊಗೆ ಬರುವುದನ್ನು ನಾವು ನೋಡ್ತೇವೆ. ಇದರಿಂದ ಸೂರ್ಯನು ವಾಯುಮಂಡಲವು ಕಪ್ಪಾದವು. ಆಗ ಹೊಗೆಯೊಳಗಿಂದ, ಅಂದರೆ ಪಾತಾಳ ಲೋಕದ ಬೀಗದ ಕೈಯನ್ನು ತೆರೆದಾಗ ಅದರೊಳಗಿಂದ ಮಿಡತೆಗಳು ಹೊರಟು ಬಂದವು. ಭೂಮಿಯಲ್ಲಿ ಇರುವ ಚೇಳುಗಳಿಗಿರುವಂಥ ಶಕ್ತಿ ಅವುಗಳಿಗೆ ಕೊಡಲಾಗಿತ್ತು. ಆ ಪಾತಾಳ ಲೋಕದಿಂದ ಅಸಂಖ್ಯಾತವಾದ ಲೆಕ್ಕವಿಲ್ಲದಷ್ಟು ಮಿಡತೆಗಳು ಹೊರಗಡೆ ಬಂದವು. ಲ್ಯಾಕ್ಟೋಸ್ ಅಂತೀವಲ್ಲ, ಅವು ಚೇಳುಗಳಿಗಿರುವಂಥ ಶಕ್ತಿ. ಈಗ ಚೇಳು ಒಬ್ಬ ಮನುಷ್ಯನನ್ನು ಕುಟುಕಿದರೆ ಎಷ್ಟು ನೋವನ್ನು ಅನುಭವಿಸಬೇಕಾಗುತ್ತದೆ, ಮರಣಕ್ಕೆ ಸಹ ಕೊಂಡೊಯ್ಯುವಂಥದ್ದೇ. ಚೇಳಿನಿಂದ ಕಚ್ಚಿಸ್ಕೋಬಾರ್ದು ಅಂತಾರೆ. ಅಂದರೆ ಚೇಳು ಕುಟುಕುವಾಗ ಎಂಥ ಯಾತನೆ ಆಗುತ್ತದೋ ಅಂಥ ಒಂದು ಶಕ್ತಿಯನ್ನು ಆ ಮಿಡತೆಗಳು ಹೊಂದಿದ್ದವು. ಭೂಮಿಯ ಮೇಲಣ ಹುಲ್ಲಿಗಾಗಲಿ ಯಾವುದೇ ಹಸಿರು ಇಲ್ಲವೇ ಮರಗಳಿಗಾಗಿ ಕೇಡನ್ನುಂಟು ಮಾಡಬಾರದು ಎಂದು ಮಾನವರಲ್ಲಿ ಯಾರ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲವೋ ಅಂಥವರಿಗೆ ಮಾತ್ರ ಕೇಡು ಮಾಡಬಹುದೆಂದು ಅಪ್ಪಣೆಯಾಗಿತ್ತು. ನೋಡಿ,
ಸಂಹಾರಕ ದೂತನು ಹೊರಟು ಬರುವುದು ಸಹ ದೇವರ ಅನುಮತಿಯಿಂದಲೇ. ದೇವರ ಅನುಮತಿ ಇಲ್ಲದೆ ಈ ಲೋಕದಲ್ಲಿ ಏನೂ ಸಂಭವಿಸುವುದಿಲ್ಲ. ಹೇಗೆ ಯೋಬನನ್ನ ಪರಿಶೋಧನೆ ಮಾಡಬೇಕಾದರೆ ಸೈತಾನ ದೇವರ ಸನ್ನಿಧಾನದಲ್ಲಿ ಹೋಗಿ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿದ್ದ, ಇಲ್ಲಿಯೂ ಸಹ ದೇವರ ವಾಕ್ಯ ಹೇಳುತ್ತೆ, ಯಾರ ಮೇಲೆ ದೇವರ ಮುದ್ರೆ, ಯಾರ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲವೋ ಅಂಥವರಿಗೆ ಮಾತ್ರ ನೀನು ಕೇಡು ಮಾಡಬಹುದೇ ಹೊರತು ದೇವರ ಮುದ್ರೆ ಇರುವವರನ್ನು ಮುಟ್ಟಕೂಡದು. ಜಕಾರ್ಯ 2:8-9 ಸರ್ವೇಶ್ವರ ಸ್ವಾಮಿಯ ವಾಕ್ಯ, ನಿಮ್ಮನ್ನು ಮುಟ್ಟುವವರು ನನ್ನ ಕಣ್ಣು ಗುಡ್ಡೆಯನ್ನೇ ಮುಟ್ಟಿದಂತೆ ನಾನು ನಿಮ್ಮನ್ನು ನನ್ನ ಕಣ್ಮಣಿಯಂತೆ ಪೋಷಿಸಿ ಪರಾಂಬರಿಸುವ ದೇವರಾಗಿದ್ದೇನೆ. ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವವರು ಸಂಹಾರಕ ದೂತ ಅವರನ್ನು ಮುಟ್ಟಲು ಸಹ ಸಾಧ್ಯವಿಲ್ಲ. ಅಲ್ಲದೆ ಅವರನ್ನು ಕೊಲ್ಲದೆಯೇ 5 ತಿಂಗಳು ಬಾಧಿಸಬೇಕೆಂದು ಆಜ್ಞಾಪಿಸಲಾಗಿತ್ತು. ಕೆಲವು ನಿರ್ದಿಷ್ಟ ಸಮಯದವರೆಗೂ ಈ ಚೇಳು ಕುಟುಕಿದಂಥ ಯಾತನೆಯನ್ನ ಶರೀರದಲ್ಲಿ ಅನುಭವಿಸುವ ಬಾಧೆಗಳು ಉಂಟಾಗಬಹುದು. ಬಹುಶಃ ಅಂಥ ದಿನಗಳಲ್ಲಿ ಮನುಷ್ಯರು ಮರಣವನ್ನು ಅಪೇಕ್ಷಿಸುವರು, ಆದರೆ ಅದು ಅವರಿಗೆ ಪ್ರಾಪ್ತವಾಗುವುದಿಲ್ಲ. ಸತ್ತರೆ ಸಾಕೆಂದು ಬಯಸುವರು, ಪ್ರಯತ್ನಿಸುವರು, ಆದರೆ ಮೃತ್ಯು ಅವರಿಂದ ದೂರ ಸರಿಯುವುದು. ಬಹುಶಃ ಈ ಮಿಡತೆಗಳ ರೂಪದಲ್ಲಿ ಬರುವ ಶಕ್ತಿಗಳು ಈ ಚೇಳಿನಂತೆ ನಮ್ಮ ಶರೀರವನ್ನು ಕುಟುಕುವಾಗ ಶರೀರದಲ್ಲಿ ಅತೀವ ಬಾಧೆಯನ್ನು ಅನುಭವಿಸುವರು, ಸತ್ತರೆ ಸಾಕೆಂದು ಬಯಸುವರು, ಮರಣ ಅವರಿಂದ ದೂರವಿರುವುದು. 5-6 ತಿಂಗಳು ಅವರು ಆ ಯಾತನೆಯನ್ನು ಅನುಭವಿಸುವರು. ಇವತ್ತಿನ ದಿನದಲ್ಲಿ ನೋಡಿ, ಅನೇಕ ವಿಧವಾದ ಸಾಂಕ್ರಾಮಿಕ ರೋಗಗಳು. ಈಗ ಉದಾಹರಣೆಗೆ ನೋಡಿ, ಈ ಕ್ಯಾನ್ಸರ್ ರೋಗ ಬಂದರೆ ಆ ಕೀಮೋಥೆರಪಿ ಮಾಡುವಾಗ ಅವರ ಶರೀರದಲ್ಲಿ ಎಷ್ಟೋ ಯಾತನೆ, ಈ ಕಿಡ್ನಿ ಫೇಲ್ಯೂರ್ಗಳಾದಾಗ ಡಯಾಲಿಸಿಸ್ ಮಾಡುವಾಗ ಎಷ್ಟೋ ಯಾತನೆಯನ್ನು ಅನುಭವಿಸುತ್ತಾರೆ. ಅಂದರೆ ಸತ್ತರೆ ಸಾಕು, ಆದರೂ ಮರಣ ಅವರಿಗೆ ಬರುವುದಿಲ್ಲ. ಅಂಥ ಘೋರವಾದ ಕಾಯಿಲೆಗಳು, ಘೋರವಾದ ದಿನಗಳು ಅಂತಿಮ ದಿನಗಳಲ್ಲಿ ಪ್ರಾರಂಭವಾಗುತ್ತದೆ. ಆ ಮಿಡತೆಗಳು ನೋಡುವುದಕ್ಕೆ ಸಮರಕ್ಕೆ ಸನ್ನದ್ಧವಾಗಿರುವ ಕುದುರೆಗಳಂತಿದ್ದವು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟ, ಮುಖ ಮನುಷ್ಯರ ಮುಖ, ಕೂದಲು ಸ್ತ್ರೀಯರ ಕೂದಲಿನಂತೆ, ಹಲ್ಲುಗಳು ಸಿಂಹದ ಹಲ್ಲುಗಳಂತೆ ಇದ್ದವು. ಅವುಗಳ ಮೈಚಿಪ್ಪು ಕವಚದಂತಿತ್ತು. ರೆಕ್ಕೆ ಬಡಿಯುವ ಶಬ್ದ ಸಮರಕ್ಕೆ ದಾಯಿಸುವ ರಥಾಶ್ವಗಳ ಶಬ್ದ ಹೋಲುತ್ತಿತ್ತು. ನೋಡಿ, ಮುಖ, ಕೂದಲು, ಅವುಗಳು ರೆಕ್ಕೆ ಬಡಿತಾ ಇದ್ರೆ ಮಿಡತೆ ಎಷ್ಟು ಮಹಾ ದೊಡ್ಡದು ಅಲ್ವಾ. ಆದರೆ ಅದು ಒಂದು ದೊಡ್ಡ ಸೈನ್ಯದಂತೆ ಹೊರಟು ಬರುವು, ಒಂದು ದೊಡ್ಡ ಗುಂಪು ಹೊರಟು ಬರುವು. ಎಲ್ಲೆಲ್ಲೂ ಅವುಗಳೇ ಕಾಣಿಸಿಕೊಳ್ಳುವವು. ಇದೇ ಘಟನೆಯನ್ನು ವಿಮೋಚನ ಕಾಂಡ 10ನೇ ಅಧ್ಯಾಯದಲ್ಲಿ ಸೇಮ್ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ವಿಮೋಚನ ಕಾಂಡ 10:12. ಸರ್ವೇಶ್ವರ ಮೋಶೆಗೆ, ಈಜಿಪ್ಟ್ ದೇಶದ ಮೇಲೆ ಕೈಚಾಚಿ ಮಿಡತೆಗಳನ್ನು ಬರಮಾಡು, ಆನೆಕಲ್ಲಿನ ಮಳೆಯಿಂದ ನಾಶ ಆಗದೆ ಉಳಿದಿರುವ ಪೈರುಗಳನ್ನೆಲ್ಲ ಮಿಡತೆಗಳು ತಿಂದು ಬಿಡಲಿ ಎಂದು ಹೇಳಿದರು. ಅಂತೆಯೇ ಮೋಶೆ ತನ್ನ ಕೋಲನ್ನು ಈಜಿಪ್ಟ್ ದೇಶದ ಮೇಲೆ ಚಾಚಿದನು. ಸರ್ವೇಶ್ವರ ಹಗಲಿರುಳು ಪೂರ್ವ ದಿಕ್ಕಿನಿಂದ ಗಾಳಿ ಬೀಸುವಂತೆ ಮಾಡಿದರು. ಆ ಗಾಳಿಯಿಂದಾಗಿ ಮುಂಜಾನೆಯಲ್ಲೇ ಮಿಡತೆಗಳು ಬಂದಿದ್ದವು. ಒಂದು ಬಿರುಗಾಳಿ ಬೀಸಿದಾಗ ರಾಶಿ ಮಿಡತೆಗಳು ಅಪರಿಮಿತ ಸಂಖ್ಯೆಯಲ್ಲಿ ಅವು ಇಡೀ ಈಜಿಪ್ಟ್ ದೇಶದಲ್ಲಿ ಬಂದಿಳಿದು ಅದರ ಎಲ್ಲ ಕಡೆಗಳಲ್ಲಿ ಹರಡಿಕೊಂಡವು. ಅಂಥ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರುವಂತಿಲ್ಲ. ನೆಲವೆಲ್ಲ ಕರ್ರಗೆ ಕಾಣಿಸುವಷ್ಟು ಅವು ಭೂಮಿಯನ್ನೆಲ್ಲ ಆವರಿಸಿಕೊಂಡವು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಪಚ್ಚೆ ಪೈರುಗಳನ್ನು, ಗಿಡ ಮರ ಕಾಯಿಗಳನ್ನು ತಿಂದು ಬಿಟ್ಟವು. ಈಜಿಪ್ಟ್ ದೇಶದಲ್ಲೆಲ್ಲ ಹಸುರಾದ ಗಿಡ ಮರಗಳು ಒಂದೂ ಉಳಿಯಲಿಲ್ಲ. ಹೇಗೆ ಫರೋಹ ರಾಜ ತನ್ನ ಇಸ್ರಾಯೇಲ್ ಜನರನ್ನು ದೇವರನ್ನು ಆರಾಧನೆ ಮಾಡಲು ಬಿಡಲಿಲ್ಲವೋ, ದೇವರು ತನ್ನ ಮಹಿಮೆಯನ್ನು ಪ್ರಕಟಪಡಿಸುವುದಕ್ಕಾಗಿ ಅಲ್ಲಿ ನಡೆಸಿದಂಥ ಮತ್ತೊಂದು ಪಿಡುಗು ಅಥವಾ ಪೀಡೆ ಅಥವಾ ನಾಶನದ ಕೆಲಸ, ಸಂಹಾರಕ ದೂತ ಮಿಡತೆಗಳು ಬಂದು ಅಲ್ಲಿ ದಂಡಾಗಿ ಇಳಿದು ಬಂದು ಸರ್ವವನ್ನು ನಾಶ ಮಾಡಿದವು. ಆದರೆ ಮುಂಬರುವ ದಿನಗಳಲ್ಲಿ ಬರುವಂಥ ಈ ಮಿಡತೆಗಳು ಕುಟುಕುತ್ತವೆ. ಈಗ ನೋಡಿ, ಒಂದು ಡೆಂಗೂ ಜ್ವರ ಅಥವಾ ಈಗ ಕೊರೋನಾ ಬಂದೋಗಿತ್ತು. ಕಣ್ಣಿಗೆ ಕಾಣದ ಒಂದು ಶಕ್ತಿಗಳು, ಅದು ಯಾವುದೋ ಒಂದು ಸಣ್ಣ ವೈರಸ್ಸು, ಸಣ್ಣ ಬ್ಯಾಕ್ಟೀರಿಯಾ ಅಂತ ಮಾರಕ ರೋಗಕ್ಕೆ ಕಾರಣ. ಎಷ್ಟೋ ಕೋಟಿಗಟ್ಟಲೆ ಜನ ಅದರಿಂದ ಪ್ರಪಂಚದಾದ್ಯಂತ ಮರಣವನ್ನು ಅಪ್ಪುವಂಥ ಕಾಯಿಲೆಯಾಗಿ ಮಾರ್ಪಾಡಾಯಿತು. ಡೆಂಗು ಒಂದು ಸಣ್ಣ ಸೊಳ್ಳೆ ಅಥವಾ ಒಂದು ನೊಣ ಕಚ್ಚಿದಾಗ ಬರುವಂಥದ್ದು. ಈ ಮಿಡತೆಗಳ ಶಕ್ತಿ ಅಷ್ಟು ಬಲವಾಗಿ ಆ ಮಿಡತೆಗಳು ಕಳುಹಿಸಲ್ಪಟ್ಟುವುದೇ
ಜನರನ್ನು ನಾಶ ಮಾಡುವುದಕ್ಕಾಗಿ. ಚೇಳುಗಳಿರುವಂತೆ ಬಾಲಗಳು ಕೊಂಡಿಗಳು ಅವುಗಳಿಗಿದ್ದವು. ಅದು 5 ತಿಂಗಳವರೆಗೆ ಮಾನವರನ್ನು ಬಾಧಿಸುವ ಶಕ್ತಿ ಆ ಬಾಲಗಳಿಗಿತ್ತು. ಪಾತಾಳ ಕೂಪದ ದೂತನೇ ಅವುಗಳನ್ನು ಆಳುವ ಅರಸ. ಪಾತಾಳ ಕೂಪದ ದೂತ ಈ ಮಿಡತೆಗಳನ್ನು ಆಳುವ ಅರಸ. ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನ್ ಎಂದು, ಗ್ರೀಕ್ ಭಾಷೆಯಲ್ಲಿ ಅಪೊಲ್ಲೋನ್ ಎಂದು ಹೆಸರು. ಅಬದ್ದೋನ್ ಎಂದರೆ ಡಿಸ್ಟ್ರಕ್ಷನ್, ಡೆಸ್ಟ್ರಾಯ್, ನಾಶ ನಾಶ ನಾಶ. ಅವನ ಕೆಲಸವೇ ಭೂಮಿಯಲ್ಲಿ ನಾಶನವನ್ನು ತರುವಂಥದ್ದಾಗಿರುತ್ತದೆ, ಆ ಚಿತ್ರಹಿಂಸೆ ಮಾಡುವಂಥದ್ದಾಗಿರುತ್ತದೆ. ಆ ಅಪೊಲ್ಲೋನ್ ಅಥವಾ ಅಬದ್ದೋನ್ ಸೈತಾನನ ದೂತನೇ ಆಗಿರುತ್ತಾನೆ. ಕಾರಣ ಸೈತಾನ ಪರಲೋಕದಿಂದ ಪಾತಾಳ ಲೋಕಕ್ಕೆ ದಬ್ಬಲ್ಪಟ್ಟಂಥ ವ್ಯಕ್ತಿಯಾಗಿದ್ದ. ಆತನಿಂದ ಕಳುಹಿಸಲ್ಪಡುವ ದೂತನಾಗಿ ಮಾರ್ಪಾಡಾಗುತ್ತಾನೆ. ಈ ಎಲ್ಲೆಡೆ ನಾಶನದ ಘಟನೆಗಳು ಸಂಭವಿಸುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. 5-6 ತಿಂಗಳು ಮನುಷ್ಯರನ್ನು ಬಾಧಿಸುವಷ್ಟು, ಮರಣವನ್ನು ಅಪೇಕ್ಷಿಸುವಷ್ಟು ಬಾಧೆಗಳು ಅವರಿಗೆ ಉಂಟಾಗುವುದು. ಇಂಥ ಸಮಯದಲ್ಲಿ ಅವರು ತಮ್ಮ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪಶ್ಚಾತ್ತಾಪ ಪಟ್ಟು ರಕ್ಷಕನಾದ ಯೇಸುವನ್ನು ಸ್ವೀಕರಿಸಿಕೊಂಡರೆ ಅವರೆಲ್ಲರೂ ನಾಶನದಿಂದ ಬಿಡುಗಡೆಯನ್ನು ಹೊಂದಿ ಜೀವವನ್ನು ಹೊಂದಿಕೊಳ್ಳುವರು. ಹೇಗೆ ಸಂಖ್ಯಾಕಾಂಡ 21ನೇ ಅಧ್ಯಾಯದಲ್ಲಿ ಹಾವುಗಳಿಂದ ಕಡಿಸಿಕೊಂಡು ಇಸ್ರಾಯೇಲ್ ಜನಾಂಗದವರು ಮರಣಾವಸ್ಥೆಯಲ್ಲಿರುವ ಸಮಯದಲ್ಲಿ ಮೋಶೆ ಪ್ರಾರ್ಥನೆ ಮಾಡಿ ದೇವರ ಆಜ್ಞಾನುಸಾರವಾಗಿ ಕಂಚಿನ ಸರ್ಪವನ್ನು ಮಾಡಿ ಮೇಲಕ್ಕೆ ನಿಲ್ಲಿಸಿದನು. ಆ ಹಾವಿನಿಂದ ಕಚ್ಚಿಸಿಕೊಂಡು ಮರಣಾವಸ್ಥೆಯಲ್ಲಿದ್ದವರು ಆ ಸರ್ಪವನ್ನು ನೋಡಿದರೆ ಅವರು ಬದುಕುವರು. ಯಾರೆಲ್ಲ ನೋಡಿದರೋ ವಿಶ್ವಾಸಿಸಿದರೋ ಅವರು ಬದುಕಿಕೊಂಡರು ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಈ ಕೊನೆಯ ದಿನಗಳಲ್ಲಿ ಶಿಲುಬೆಯ ಮೇಲೆ ನಮಗಾಗಿ ಸರ್ಪವನ್ನು, ಪಾತಾಳದ ಶಕ್ತಿಯನ್ನು ಜಯಿಸಿ ಮೃತ್ಯುಂಜಯನಾದ ಪ್ರಭು ಯೇಸುವನ್ನು ಯಾರು ವಿಶ್ವಾಸದಿಂದ ನೋಡುತ್ತಾರೋ, ವಿಶ್ವಾಸದಿಂದ ಸ್ವೀಕರಿಸುತ್ತಾರೋ ಅವರು ಮರಣದಿಂದ ಬಿಡುಗಡೆಯಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವರು. ಆದ ಕಾರಣ ಈ ಸುವಾರ್ತೆ ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡಲಿ. ಯೇಸುವೇ, ದೇವರ ವಾಕ್ಯವನ್ನು ಹೊತ್ತು ಸಾಗುವ ಅಭಿಷೇಕ, ಸಾರುವ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಯೆರೆಮೀಯ 16:16 ಇಗೋ, ನಾನು ಅನೇಕ ಬೇಡರನ್ನು ಕಳಿಸಿಕೊಡುವೆನು, ಅನೇಕ ಬೆಸ್ತರನ್ನು ಈ ಲೋಕಕ್ಕೆ ಕಳಿಸುವೆನು. ಅವರು ಬೆಟ್ಟ ಗುಡ್ಡಗಳ ಸಂದುಗಳಲ್ಲಿ ಹೋಗಿ ಹಕ್ಕಿಗಳನ್ನು ಬೇಟೆಯಾಡಿ ನನ್ನ ರಾಜ್ಯಕ್ಕೆ ತರುವರು. ಆ ಬೆಸ್ತರು ಬಲೆಯನ್ನು ಬೀಸಿ ರಾಶಿ ರಾಶಿ ಮೀನುಗಳನ್ನು ನನ್ನ ರಾಜ್ಯಕ್ಕೆ ತರುವರು ಎಂಬಂತೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಯೇಸುವಿನ ರಾಜ್ಯಕ್ಕಾಗಿ ದುಡಿಯುವ ಬೇಡರಾಗಿ, ಬೆಸ್ತರನ್ನಾಗಿ ಪಂಚಾಶತಮದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ದೇವರ ವಾಕ್ಯವನ್ನು ಕತ್ತಲೆಯಲ್ಲಿ ಮುಳುಗಿರುವವರಿಗೆ ಬೆಳಕಾಗಿ ಸಾರಲು, ನಮ್ಮನ್ನು ಬೆಳಕಾಗಿ, ಮಹಿಮೆಯ ಬೆಳಕಾಗಿ ದೇವರು ಅಭಿಷೇಕಿಸಿ ಆಶೀರ್ವದಿಸಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.